ರಸ್ತೆ ವ್ಯವಸ್ಥೆ 20 ವರ್ಷದಿಂದ ಇಲ್ಲ. ನಾವು ಎಷ್ಟೊಂದು ಸತಿ ಮನವಿ ಕೊಟ್ಟಿದ್ದೀವಿ. 10 ವರ್ಷದಿಂದ ವರ್ಷ MLAಗೆ, MP ಗೆ, ಇಲ್ಲಿ ನಮ್ಮ ಚಂದಾಪುರ ಪುರಸಭೆಗೆ, ಮುತ್ತನಲ್ಲೂರು ಪುರಸಭೆಗೆ, ಹೆಬ್ಬಗುಡಿ ಪುರಸಭೆಗೆ ಎಷ್ಟೊಂದು ಮನವಿ ಕೊಟ್ಟಿದ್ದೀವಿ. ಕೊಟ್ಟಾಗೆಲ್ಲ ಬಡ್ಜೆಟ್ ಇಲ್ಲ ಅಂತಾರೆ, ಪ್ಯಾಚ್ ವರ್ಕ್ ಮಾಡ್ತೀವಿ ಅಂತಾರೆ. ಆದರೆ ರಸ್ತೆ ಅಂತೂ ಆಗಲೇ ಇಲ್ಲ. ಇವಾಗ ತುಂಬ ಅಧ್ವಾನ ಆಗಿಬಿಟ್ಟಿದೆ ಸ್ಥಿತಿ. ಮತ್ತು ದಿನ ಒಂದೊಂದು ಅಪಘಾತ ಆಗ್ತಾನೆ ಇರುತ್ತೆ. ಆದರೆ 3 ಜನರಲ್ಲಿ ಯಾರೂ ಕೂಡ ಮಾಡ್ತಿಲ್ಲ ಅಂತ ಅನ್ನೋದೇ ಒಂದು ಮುಖ್ಯವಾದ ತೊಂದರೆ. ಇವತ್ತಿಗೆ ಕಂಪ್ಲೀಟಾಗಿ ಈ ಜಾಗವನ್ನು ಕಡೆಗಣಿಸಿದ್ದಾರೆ ಅಂತ ಅನ್ನೋದೇ ನಮ್ಮ ಅಭಿಪ್ರಾಯ. ಈ ರಸ್ತೆಗಳು ಇಡೀ ತಾಲೂಕಿನಲ್ಲಿ ಹದಗೆಟ್ಟಿರೋಂಥ ವಿಚಾರದಿಂದ ನಾವು ಇಡೀ ತಾಲೂಕಿನ ನಾಗರಿಕ ಹೋರಾಟ ಸಮಿತಿ ಪ್ರದೇಶದಲ್ಲಿ ಏನು ಮಾಡ್ಕೊಂಡಿದ್ದಾರೆ, ನಾಗರಿಕ ಹೋರಾಟ ಸಮಿತಿ ಜೊತೆಯಲ್ಲಿ ಬಗರಕುಂ ಸಾಗುವಳಿ ರೈತ ಕೂಲಿಕಾರ ಸಂಘ ಮತ್ತು ಮಹಿಳಾ ಸಂಘ ಮತ್ತು DSS ಸಂಘಟನೆಗಳು ಒಳಗೊಂಡ ಜನಪರ ಸಂಘಟನೆಗಳ ನೇತೃತ್ವದಲ್ಲಿ ಮುಂದಿನ 29ನೇ ತಾರೀಕು ಜನವರಿ, ನಾಳೆ ಈ ತಿಂಗಳಲ್ಲಿ 29ನೇ ತಾರೀಕು ನವಂಬರ್ 29ನೇ ತಾರೀಕು ನಮ್ಮದು ಏನು ಹೋರಾಟ ಇದೆ ತಹಸೀಲ್ದಾರ್ ಕಚೇರಿ ಮುಂದೆ, ಆ ಹೋರಾಟಕ್ಕೆ ತಯಾರಿಗೆ ಅಂತೇಳಿ ನಾವು ಸಭೆಯಲ್ಲಿ ಸೇರಿದ್ದೀವಿ. ಕಸ ವಿಲೇವಾರಿ ಅನ್ನೋದೇ ಈ ಜಾಗದಲ್ಲಿ ಇಲ್ಲ. ರೋಡ್ಗಳು ಹಾಕಿ 10 ವರ್ಷಕ್ಕಿಂತ ಜಾಸ್ತಿ ಆಯಿತು. ತುಂಬ ಕೆಟ್ಟದಾಗಿದೆ. ರೋಡ್ ಇಲ್ಲ, ಫುಟ್ಪಾತ್ ಇಲ್ಲ, ತುಂಬ ಆಕ್ಸಿಡೆಂಟ್ಸ್ ಆಗ್ತಿದೆ. ಮಕ್ಕಳು, ವೃದ್ಧರು ತುಂಬ ಕಷ್ಟಪಡ್ತಿದ್ದಾರೆ. ಕೇವಲ ನಮಗೆ ಇಲ್ಲಿಂದ ನ್ಯಾಷನಲ್ ಹೈವೇ ಅಥವಾ ರಾಷ್ಟ್ರೀಯ ಹೆದ್ದಾರಿ ನಮಗೆ ಬೇಕು ಅಂತಂದರೆ 3.5 ಕಿಲೋಮೀಟರ್ ಆಗುತ್ತೆ. ಚಂದಾಪುರಕ್ಕಾದರೂ ಹೋಗಬಹುದು, ಅಥವಾ ನೀವು ಬೊಮ್ಮಸಂದ್ರಕ್ಕಾದರೂ ಹೋಗ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಸಿಟಿಗಾದರೂ ಹೋಗ್ಬೋದು. ಆ 3.5 ಕಿಲೋಮೀಟರ್ ದಾಟ್ಕೊಂಡು ಹೋಗೋದಕ್ಕೆ ನಮಗೆ ಇವತ್ತು ಮುಕ್ಕಾಲು ಗಂಟೆ ಬೇಕಾಗುತ್ತೆ. ಮನೆಯಿಂದ ಹೊರಗಡೆ ಹೋದರೆ ವಾಪಸ್ ಬರ್ತೀವ ಅಂತ ಗೊತ್ತಿಲ್ಲ, ಅಷ್ಟು ಸೇಫ್ಟಿ ಕನ್ಸರ್ನ್ಸ್ ಇದೆ. ಮಕ್ಕಳನ್ನು ನಾವು ಸ್ಕೂಲಿಗೆ ಕಳಿಸೋದು ಕೂಡ ನಾವು ತೊಂದರೆ ಆಗಿ ಹೋಗಿದೆ. ಸರ್ಪ್ರೈಸಿಂಗ್ ಆಗಿ ಯಾರೋ ಒಬ್ಬರು ಅಧಿಕಾರಿಗಳು ಕೂತ್ಕೊಂಡು ಅಥವಾ ಶಾಸಕರು ಕೂತ್ಕೊಂಡು ಕೇಳಿದ್ರಂತೆ, ನೀವು ನನಗೆ ವೋಟ್ ಮಾಡಿದ್ರ ಅಂತ. ಹಳ್ಳಿ ಜನ ಮಾತ್ರ ತಮಗೆ ವೋಟ್ ಮಾಡಿದ್ದೇ ಆಗಿದ್ದರೆ ಈ ಭಾಗದಲ್ಲಿ 10,000 ವೋಟ್ ಕೂಡ ಅವರಿಗೆ ಸಿಗ್ತಿರಲಿಲ್ಲ. ಲಕ್ಷಾಂತರ ಜನ ಬದುಕುವಂಥ ಜಾಗ ಇದು. ನಾಳೆ ನಾನು ಹೋದ ಮೇಲೆ ನನ್ನ ಮಕ್ಕಳು ಬದುಕಬೇಕಾಗತ್ತೆ. ಮನೆ ತೊಗೊಂಡಿದ್ದೀನಿ, ನಾವು ವೋಟ್ ಕೂಡ ಹಾಕಿರ್ತೀವಿ. ಹೌದು, ನಾನು ವೋಟ್ ಹಾಕಿಲ್ಲ ಅಂತ ಅನ್ನೋದು ಅವ್ರ ತಲೆಯಲ್ಲಿ ಇದ್ದಿದ್ದೇ. ಆದರೆ ಅವ್ರು ಯಾರು ವೋಟ್ ಹಾಕಿದಾರೆ ಅಂತ ಅನ್ನೋದ್ರೂ ಗೊತ್ತಾಗಲಿ. ನಮ್ಮ ಲೈಫ್ ಏನು ಅಷ್ಟು ಚೀಪಾ ಅಂತ, ಈಸ್ ಆರ್ ಲೈಫ್ ಸೊ ಯೂಸ್ಲೆಸ್? ನಮ್ಮ ಲೈಫಿಗೇನು ಬೆಲೆನೇ ಇಲ್ವಾ? ಎಲ್ಲ ಕಡೆಗೂ ಮೀಟ್ ಮಾಡಿದ್ದಾಯಿತು. ಕೇವಲ ಈ ಒಂದು 3 ಕಿಲೋಮೀಟರ್ ಜಾಗವನ್ನು ನೀವು ನೋಡೋದಾದರೆ 3 ಬೇರೆ ಬೇರೆ ಗ್ರಾಮ ಪಂಚಾಯತಿಗಳಿಗೆ ಸೇರಿಕೊಳ್ಳುತ್ತೆ. ಒಬ್ಬ ಮುತ್ತೇನಲ್ಲೂರು ಅಂತಾರೆ, ಇನ್ನೊಬ್ಬರು ಹೆಬ್ಬಗುಡಿ ಅಂತಾರೆ, ಇನ್ನೊಬ್ಬರು ಚಂದಾಪುರ ಅಂತಾರೆ. ತಮ್ಮ ಭಾಗದ ಜಾಗ ರಸ್ತೆನಾದರೂ ನೀವು ಸರಿ ಪಡಿಸ್ಕೊಂಡಿದ್ರು ಕೂಡ ಸರಿ ಹೋಗಿರೋದು.
ಹತ್ತಿರದಲ್ಲಿರೋದು. ಈ ರೋಡ್ಗಳು ಹಾಕಿ 10 ವರ್ಷಕ್ಕಿಂತ ಜಾಸ್ತಿ ಆಯಿತು. ತುಂಬ ಕೆಟ್ಟದಾಗಿದೆ. ರೋಡ್ ಇಲ್ಲ, ಫುಟ್ಪಾತ್ ಇಲ್ಲ, ತುಂಬ ಆಕ್ಸಿಡೆಂಟ್ಸ್ ಆಗ್ತಿದೆ. ಮಕ್ಕಳು, ವೃದ್ಧರು ತುಂಬ ಕಷ್ಟಪಡ್ತಿದ್ದಾರೆ. ಮನೆಯಿಂದ ಹೊರಗಡೆ ಹೋದರೆ ವಾಪಸ್ ಬರ್ತೀವ ಅಂತ ಗೊತ್ತಿಲ್ಲ, ಅಷ್ಟು ಸೇಫ್ಟಿ ಕನ್ಸರ್ನ್ಸ್ ಇದೆ. ಮತ್ತು ಸ್ವಲ್ಪ ಏನಾದರೂ ಮಾಡಿದ್ರು ಮಧ್ಯದಲ್ಲಿ, ಬಟ್ ಅದೇನು ಬರಲಿ, ತುಂಬ ಕಮ್ಮಿ ಸಸ್ಟೈನ್ ಆಯಿತು. ಸೊ ನಮ್ಮ ಲೈಫ್ ಏನು ಅಷ್ಟು ಚೀಪಾ ಅಂತ, ಈಸ್ ಆರ್ ಲೈಫ್ ಸೊ ಯೂಸ್ಲೆಸ್? ನಮ್ಮ ಲೈಫಿಗೇನು ಬೆಲೆನೇ ಇಲ್ವಾ? ಈ ಥರ ರೋಡ್ಗಳು ಇಷ್ಟು ಕೆಟ್ಟದಾಗಿದೆ. ನಾವಿಷ್ಟು ಟ್ಯಾಕ್ಸ್ ಕಟ್ತೀವಿ, ಎಲ್ಲ ಮಾಡ್ತೀವಿ. ಸೊ ನಮ್ಗೆ ಅದಕ್ಕೆ ಏನು ಸಿಗ್ತಾ ಇದೆ? ಒಂದು ರೋಡ್ ಹಾಕೋಕ್ಕಾಗಲ್ಲ ಅಂದರೆ ಏನು ಕತೆ? ಸ್ಥಳೀಯ ಆಡಳಿತ ಮಂಡಳಿಗೆ ಏನಾದರೂ ಎಲ್ಲ ಮಾಡಿದ್ದಾರೆ ಸರ್, ತುಂಬ ಹೋಗಿದ್ದಾರೆ, ಅಥಾರಿಟೀಸನ್ನು ಮೀಟ್ ಮಾಡಿದ್ದಾರೆ, ಬಟ್ ಏನು ಪ್ರೋಗ್ರೆಸ್ ಕಾಣ್ತಿಲ್ಲ. ಜಸ್ಟ್ ಇವಾಗ ಸ್ವಲ್ಪ ಏನೋ ಪ್ಯಾಚ್ ವರ್ಕ್ ಮಾಡ್ತಾರೆ ಅಂತ ಹೇಳ್ತಾರೆ, ಬಟ್ ಅದು ನಮ್ಗೆ ಹೆಲ್ಪ್ ಆಗ್ತಿಲ್ಲ. ಪ್ಯಾಚ್ ವರ್ಕ್ ಒಂದು ಕಡೆ ಮಾಡಿದ್ರೆ ಇನ್ನೊಂದು ಕಡೆ ಎದ್ದೇಳುತ್ತೆ. 2 ವೀಲರ್ಸ್ ಎಲ್ಲ ಹೋಗೋಕ್ಕೆ ಆಗಲ್ಲ. ಕಾರ್ಗಳು 1-2 ವರ್ಷದಲ್ಲಿ ರಿಪೇರ್ ಆಗ್ತಾ ಇದೆ, ಯಾಕಂದರೆ ಅಷ್ಟು ಹಳ್ಳಗಳೆಲ್ಲ ಇದೆ. ಸೊ ನಮ್ಗೆ ರೋಡು, ಫುಟ್ಪಾತ್, ಡ್ರೈನೇಜ್ ಮಾಡಬೇಕು ಅಂತ ನಮ್ಮ ಕೋರಿಕೆ. ಎಲ್ಲರನ್ನೂ ಅಪ್ರೋಚ್ ಮಾಡಿದ್ದಾರೆ ಅಥಾರಿಟೀಸು, ನಮ್ಮ ಸಂಘಗಳು, ಬಟ್ ನಮಗೇನೂ ಹೆಲ್ಪ್ ಸಿಗ್ತಿಲ್ಲ. ಬೇಸಿಕ್ಲಿ ದಟ್ ಇಸ್ ದ ಪ್ರಾಬ್ಲಮ್. ಅದೇ ನಮಗೆ ರಸ್ತೆ ನಮ್ಮ ಮೂಲಭೂತ ಹಕ್ಕು, ನಮ್ಮ ಬೇಸಿಕ್ ಅಮ್ಯುನಿಟೀಸ್ ಕೊಡಬೇಕು ಅಂತ ನಮ್ಮ ರಿಕ್ವೆಸ್ಟ್. ರ್ಯಾಲಿ ಮಾಡ್ತಾ ಇದ್ದೀವಿ, ನಮ್ಮ ಪೀಸ್ಫುಲ್ ರೋಡಥಾನ್ ನಡೀತಾ ಇದ್ದೀವಿ, ವಾಕ್ ಎಲ್ಲರೂ ಸೇರಿಕೊಂಡು. ಬಿಕಾಸ್ ಇದು ಎಲ್ಲರದ್ದು ಪ್ರಾಬ್ಲಮ್, ಒಬ್ಬರದ್ದು ಪ್ರಾಬ್ಲಮ್ ಅಲ್ಲ, ಇಷ್ಟು ಜನ ಎಫೆಕ್ಟ್ ಆಗಿದ್ದಾರೆ. ಸೊ ಎಲ್ಲರೂ ಸೇರಿ ಒಂದು ಪೀಸ್ಫುಲ್ ವಾಕ್ ಮಾಡ್ತಾ ಇದ್ದೀವಿ. ಸೊ ದಟ್ ನಮ್ಮ ರಿಕ್ವೆಸ್ಟು ಅಥಾರಿಟೀಸ್ಗೆ ಹೋಗಲಿ, ಅವ್ರಿಗೆ ಇದರ ಸೀರಿಯಸ್ನೆಸ್ ಗೊತ್ತಾಗಲಿ ಅಂತ ಹೇಳಿ. ಸರ್, ಈ ಭಾಗದಲ್ಲಿ ಸುಮಾರು 8ರಿಂದ 10 ಕಿಲೋಮೀಟರ್ ರಸ್ತೆಗಳನ್ನು ತಾವು ನೋಡ್ತಾ ಇರಬಹುದು. 10 ವರ್ಷಗಳ ಹಿಂದೆ ಆ ಹಳ್ಳಿಗಳಿಗೆ ಸಂಬಂಧಪಟ್ಟ ಹಾಗೆ ಎಷ್ಟರ ಅವಶ್ಯಕತೆ ಇದೆಯೋ ಆ ಲೆವೆಲಿಗೆ ಬೇಕಾಗಿರುವಂಥ ಒಂದು ರಸ್ತೆ ನಿರ್ಮಾಣಗಳು ಆಗಿದ್ದವು. 10 ವರ್ಷಗಳ ನಂತರ ಇವತ್ತು ನೀವು ಸುತ್ತಮುತ್ತ ನೋಡಿದಾಗ ಅಪಾರ್ಟ್ಮೆಂಟ್ಗಳು ಎಲ್ಲವೂ ಸುಮಾರು ಜಾಸ್ತಿ ಆಗಿದೆ. ಆ್ಯಂಡ್ ಯಾವತ್ತಿದ್ರೂ ಕೂಡ ಚಿಕ್ಕದಾದಂಥ ಒಂದು ಪ್ಯಾಚ್ ವರ್ಕ್ಗಳನ್ನು ಮಾಡ್ತಾ ಇವತ್ತು 10 ವರ್ಷಗಳ ನಂತರ ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದೆ ಅಂತಂದರೆ, ಕೇವಲ ಒಂದು 2 ವೀಲರಲ್ಲಿ ಕೂಡ ಹೋಗ್ತಿರ್ಬೇಕಾದ್ರೆ ಧೂಳು ಬರುತ್ತೆ. ಅದರ ಸಮೇತ ತಾವು ಬರ್ತಿರ್ಬೇಕಾದ್ರೆ ನೋಡ್ತಿರಬಹುದು, ಇಡೀ ರಸ್ತೆಯಲ್ಲೆಲ್ಲ ಕೂಡ ಕಸ ವಿಲೇವಾರಿ ಅನ್ನೋದೇ ಈ ಜಾಗದಲ್ಲಿ ಇಲ್ಲ. ಕೇವಲ ನಮಗೆ ಇಲ್ಲಿಂದ ನ್ಯಾಷನಲ್ ಹೈವೇ ಅಥವಾ ರಾಷ್ಟ್ರೀಯ ಹೆದ್ದಾರಿ ನಮಗೆ ಬೇಕು ಅಂತಂದರೆ 3.5 ಕಿಲೋಮೀಟರ್ ಆಗುತ್ತೆ. ಚಂದಾಪುರಕ್ಕಾದರೂ ಹೋಗ್ಬಹುದು, ಅಥವಾ ನೀವು ಬೊಮ್ಮಸಂದ್ರಕ್ಕಾದರೂ ಹೋಗ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಸಿಟಿಗಾದರೂ ಹೋಗ್ಬೋದು. ಆ 3.5 ಕಿಲೋಮೀಟರ್ ದಾಟ್ಕೊಂಡು ಹೋಗೋದಕ್ಕೆ ನಮಗೆ ಇವತ್ತು ಮುಕ್ಕಾಲು ಗಂಟೆ ಬೇಕಾಗತ್ತೆ. ಪ್ರತಿ ವರ್ಷದಲ್ಲಿ ಯಾವುದೇ ಒಂದು ನೀವು ವಾತಾವರಣದಲ್ಲಿ ತಗೊಳ್ರಿ, ಬೇಸಿಗೆ ಇದೆಯಾ, ತೀರಾ ಜಾಸ್ತಿ ಧೂಳು, ಜಾಗ ಇಲ್ಲ. ಮಳೆಗಾಲ ಬಂದಿದ್ದೆ ನಿಜ, ಆದರೆ ಮಳೆಗಾಲದಲ್ಲಂತೂ ಅದು ಇನ್ನೂ ಅತಿರೇಕವಾಗಿ ಹೋಗುತ್ತೆ. ಎಲ್ಲನೂ ಕೆರೆಗಳೇ. ಮಕ್ಕಳನ್ನು ನಾವು ಸ್ಕೂಲಿಗೆ ಕಳಿಸೋದು ಕೂಡ ನಾವು ತೊಂದರೆ ಆಗಿ ಹೋಗಿದೆ. ಇದನ್ನು ಸುಮಾರು ಸತಿ ನಾವು ಜನ ಸೇರಿಕೊಂಡು ಅಧಿಕಾರಿಗಳಿಗಾಗಲಿ ಅಥವಾ ಶಾಸಕರಿಗಾಗಲಿ ಬೇಕಾಗಿರುವಂಥದ್ದನ್ನು ರಿಕ್ವೆಸ್ಟ್ಗಳನ್ನು ಸುಮಾರು ಸತಿ ಮಾಡಾಗಿದೆ. ಆದರೆ ಎಲ್ಲಿಗೂ ಕೂಡ ಇವತ್ತಿಗೂ ನಮಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಸಿಕ್ಕಿಲ್ಲ. ಸರ್ಪ್ರೈಸಿಂಗ್ ಆಗಿ ಯಾರೋ ಒಬ್ಬರು ಅಧಿಕಾರಿಗಳು ಕೂತ್ಕೊಂಡು ಅಥವಾ ಶಾಸಕರು ಕೂತ್ಕೊಂಡು ಕೇಳಿದ್ರಂತೆ, ನೀವು ನನಗೆ ವೋಟ್ ಮಾಡಿದ್ರ ಅಂತ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಹಳ್ಳಿ ಜನ ಮಾತ್ರ ತಮಗೆ ವೋಟ್ ಮಾಡಿದ್ದೇ ಆಗಿದ್ದರೆ ಈ ಭಾಗದಲ್ಲಿ 10,000 ವೋಟ್ ಕೂಡ ಅವರಿಗೆ ಸಿಗ್ತಿರಲಿಲ್ಲ. ಲಕ್ಷಾಂತರ ಜನ ಬದುಕುವಂಥ ಜಾಗ ಇದು. ನಾಳೆ ನಾನು ಹೋದ ಮೇಲೆ ನನ್ನ ಮಕ್ಕಳು ಬದುಕಬೇಕಾಗತ್ತೆ. ಮನೆ ತೊಗೊಂಡಿದ್ದೀನಿ, ನಾವು ವೋಟ್ ಕೂಡ ಹಾಕಿರ್ತೀವಿ. ಹೌದು, ನಾನು ವೋಟ್ ಹಾಕಿಲ್ಲ ಅಂತ ಅನ್ನೋದು ಅವ್ರ ತಲೆಯಲ್ಲಿ ಇದ್ದಿದ್ದೇ, ಆದರೆ ಅವ್ರು ಯಾರು ವೋಟ್ ಹಾಕಿದಾರೆ ಅಂತ ಅನ್ನೋದ್ರೂ ಗೊತ್ತಾಗಲಿ. ಅದು ಇಲ್ಲ ಅಂತಂದರೆ ನಿಮಗೆ ಗ್ರಾಮಸ್ಥರೇ ನಿಮಗೆ ವೋಟ್ ಮಾಡಿದ್ದಾರೆ ಅಂತ ನಿಜ ಆಗಿದ್ದರೆ ಆ ಗ್ರಾಮಸ್ಥರು ಕೂಡ ಈ ರೋಡನ್ನು ಉಪಯೋಗಿಸ್ತಾರೆ ಸ್ವಾಮಿ. ಅವರು ನಮ್ಮ ಭಾಗನೇ, ಯಾಕೆ ಅವ್ರಿಗೆ ತೊಂದರೆ ಆಗ್ತಿಲ್ವೇ? ಇವಾಗ ಪ್ರಿಪ್ರೇಷನ್ಸ್ಗಳನ್ನು ತಾವು ನೋಡ್ತಾ ಇರಬಹುದು. ಆದರೆ ಇಲ್ಲಿ ಸದ್ಯದ ಪರಿಸ್ಥಿತಿಗೆ ನೋಡಿದ್ರೆ ಹೆಬ್ಬಗೋಡಿ ಮತ್ತು ಈ ಕಡೆ ಮುತ್ಯಾನಲ್ಲೂರು ಅಥವಾ ರಾಮಸಾಗರ ಈ ಮಧ್ಯದಲ್ಲಿರೋ ಜನ ಮಾತ್ರ ನಾವು ಗಲಾಟೆ ಮಾಡ್ತಿದ್ದೀವಿ ಅನ್ನೋ ಥರ ಒಂದು ಇದನ್ನು ತೋರಿಸ್ಕೊಳ್ತಾ ಇದೆ. ಅದ್ರ ಬದಲು ಆ ಗ್ರಾಮದ ಜನನೂ ನಮ್ಮ ಜೊತೆಗೆ ಸೇರಿಕೊಂಡ್ರೆ ಖಂಡಿತ ಅದು ಒಂದು ಒಳ್ಳೆ ಇದನ್ನು ಬರಬಹುದು ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ನಾವು ಅಂದ್ಕೊಂಡಿರೋ ಪ್ರಕಾರ 1000ರಿಂದ 2,000 ಜನ ನಮ್ಮ ಜೊತೆಗೆ ಕೈ ಜೋಡಿಸಿ ಈ ಭಾಗದಲ್ಲಿ ಇರುವಂತಹ ಒಂದೇ ಒಂದು ರಸ್ತೆ ಮಾತ್ರ ಅಲ್ಲ, ಕಸ ವಿಲೇವಾರಿ ಅನ್ನೋದು ಕೂಡ ನಮಗೆ ತೊಂದರೆ ಇದೆ. ಒಳಚರಂಡಿ ವ್ಯವಸ್ಥೆ ಅನ್ನೋದು ಕೂಡ ಇಲ್ಲ. ಇಲ್ಲಿ ನಾವು ಪಕ್ಕದ ಅಪಾರ್ಟ್ಮೆಂಟಲ್ಲೇ ಇದ್ದುಕೊಂಡು ನಮಗೆ STP ವಾಟರನ್ನು ನಾವು ನೀರನ್ನು ನೀವು ಕಂಪ್ಲೀಟಾಗಿ ಟ್ರೀಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತಂದಮೇಲೆ ನಾವು ನೀರನ್ನು ಟ್ರೀಟ್ ಮಾಡಿದ್ಮೇಲೆ ಅದನ್ನು ಎಲ್ಲಿಗೂ ಒಂದು ಕಡೆಗೆ ಹೋಗಿ ಸೇರಿಸಬೇಕು ಅನ್ನೋದು ಒಂದು ಕಾಮನ್ ಸೆನ್ಸ್ ಅಲ್ವೇ? ಅದನ್ನು ಸೇರಿಸೋದಕ್ಕೂ ಕೂಡ ನಾವು 40,000ರಿಂದ 50,000 ರೂಪಾಯಿಗಳಷ್ಟು ಪ್ರತಿ ತಿಂಗಳು ನಾವು ಖರ್ಚು ಮಾಡ್ತಾಯಿದ್ದೀವಿ. ಅದ್ರ ಮೇಲೆ ನಾವು ಟ್ಯಾಕ್ಸ್ಗಳನ್ನು ಕೂಡ ಕೊಡಬೇಕಾಗುತ್ತೆ.
ಎಲ್ಲ ಕಡೆಗೂ ಮೀಟ್ ಮಾಡಿದ್ದಾಯಿತು. ಕೇವಲ ಈ ಒಂದು 3 ಕಿಲೋಮೀಟರ್ ಜಾಗವನ್ನು ನೀವು ನೋಡೋದಾದರೆ 3 ಬೇರೆ ಬೇರೆ ಗ್ರಾಮ ಪಂಚಾಯತಿಗಳಿಗೆ ಸೇರಿಕೊಳ್ಳುತ್ತೆ. ಒಬ್ಬ ಮುತ್ಯಾನಲ್ಲೂರು ಅಂತಾರೆ, ಇನ್ನೊಬ್ಬರು ಹೆಬ್ಬಗುಡಿ ಅಂತಾರೆ, ಇನ್ನೊಬ್ಬರು ಚಂದಾಪುರ ಅಂತಾರೆ. ತಮ್ಮ ಭಾಗದ ಜಾಗ ರಸ್ತೆನಾದರೂ ನೀವು ಸರಿ ಪಡಿಸ್ಕೊಂಡಿದ್ರು ಕೂಡ ಸರಿ ಹೋಗಿರೋದು. ಆದರೆ 3 ಜನರಲ್ಲಿ ಯಾರೂ ಕೂಡ ಮಾಡ್ತಿಲ್ಲ ಅಂತ ಅನ್ನೋದೇ ಒಂದು ಮುಖ್ಯವಾದ ತೊಂದರೆ. ಇವತ್ತಿಗೆ ಕಂಪ್ಲೀಟಾಗಿ ಈ ಜಾಗವನ್ನು ಕಡೆಗಣಿಸಿದ್ದಾರೆ ಅಂತ ಅನ್ನೋದೇ ನಮ್ಮ ಅಭಿಪ್ರಾಯ. ನಿಮ್ಮ ಹೆಸರು? ನವೀನ್ ಕಟ್ಟಿ ಅಂತ. ಈ ರಸ್ತೆಗಳು ಇಡೀ ತಾಲೂಕಿನಲ್ಲಿ ಹದಗೆಟ್ಟಿರೋವಂಥ ವಿಚಾರದಿಂದ ನಾವು ಇಡೀ ತಾಲೂಕಿನ ನಾಗರಿಕ ಹೋರಾಟ ಸಮಿತಿ ಪ್ರದೇಶದಲ್ಲಿ ಏನು ಮಾಡ್ಕೊಂಡಿದ್ದಾರೆ ನಾಗರಿಕ ಹೋರಾಟ ಸಮಿತಿ ಜೊತೆಯಲ್ಲಿ ಬಗರಕುಂ ಸಾಗುವಳಿ ರೈತ ಕೂಲಿಕಾರ ಸಂಘ ಮತ್ತು ಮಹಿಳಾ ಸಂಘ ಮತ್ತು DSS ಸಂಘಟನೆಗಳು ಒಳಗೊಂಡ ಜನಪರ ಸಂಘಟನೆಗಳ ನೇತೃತ್ವದಲ್ಲಿ ಮುಂದಿನ 29ನೇ ತಾರೀಕು ಜನವರಿ ನಾಳೆ ಈ ತಿಂಗಳಲ್ಲಿ 29ನೇ ತಾರೀಕು ನವಂಬರ್ 29ನೇ ತಾರೀಕು ನಮ್ಮದು ಏನು ಹೋರಾಟ ಇದೆ ತಹಸೀಲ್ದಾರ್ ಕಚೇರಿ ಮುಂದೆ, ಆ ಹೋರಾಟದ ತಯಾರಿಗೆ ಅಂತೇಳಿ ನಾವು ಸಭೆಯಲ್ಲಿ ಸೇರಿದ್ದೀವಿ. ಉದ್ದೇಶ ಅಂತೇಳಿದ್ರೆ ನಮಗೆ ಫ್ರೂಟ್ ಮಾರ್ಕೆಟಿಂದ ಸಂಪಿಗೆ ನಗರ, ಅನಂತನಗರ, ಈಲಲ್ಗಿ ತನಕ ಸಂಪೂರ್ಣವಾಗಿ ರಸ್ತೆ ಹದಗೆಟ್ಟಿದೆ. ಅದೇ ರೀತಿ ಇನ್ನೊಂದು ಈ ನಮ್ಮ ಮಾರ್ಕೆಟ್ನಿಂದನೇ ಇನ್ನೊಂದು ರಸ್ತೆ ಸಿಂಗೇನಗರದ, ಮುತ್ತನಲ್ಲೂರು, ಸಮನಹಳ್ಳಿ, ಸೊಳ್ಳೆಪುರ ತನಕ ಸಂಪೂರ್ಣವಾಗಿ ರೋಡ್ ಹದಗೆಟ್ಟಿದೆ. ಅದೇ ರೀತಿ ಚಂದಾಪುರದಲ್ಲಿ 4 ತಿಂಗಳಾಗಿದೆ, ಆಗ ರೋಡ್ ಕಿತ್ತಾಕಿ ಜನರು ಓಡಾಡೋಕ್ಕೆ ಸಾಧ್ಯ ಇಲ್ಲ, ವಿರೇ ಗಬ್ಬೆ ಹೇಳ್ತದೆ. ಜನರಿಗೆ ಇವತ್ತು ಶ್ವಾಸಕೋಶ ಕಾಯಿಲೆಗಳು ಮತ್ತು ಆಸ್ತಮಾಗಳು ಬೇರೆ ಬೇರೆ ಕಾಯಿಲೆಗಳು ಬರ್ತಾಯಿದೆ. ಮತ್ತು ಈ ರಸ್ತೆಗಳಲ್ಲಿ ಓಡಾಡೋಕ್ಕಂತೂ ರಾತ್ರಿ ಪಾಳ್ಯದಲ್ಲಿ ಮಹಿಳೆಯರು ಕೂಡ ಬರೋಕ್ಕಾಗೋದಿಲ್ಲ, ಗರ್ಭಿಣಿ ಮಹಿಳೆಯರು, ಸಂಚಾರಿ ವಾಹನಗಳಲ್ಲೂ ಕೂಡ ಓಡಾಡೋಕ್ಕಾಗಲ್ಲ. ಆ ಒಂದು ವ್ಯವಸ್ಥೆ ಇದೆ. ಇಡೀ ತಾಲೂಕಿನಲ್ಲಿ ನಮಗೆ ಇವತ್ತು ರಸ್ತೆಗಳು ಒಂದೊಂದು ಪಂಚಾಯತಿಯಲ್ಲಿ 3 ಹಳ್ಳಿ 4 ಹಳ್ಳಿ ಹತ್ರ ತುಂಬ ಹದಗೆಟ್ಟಿದೆ. ಆ ಹದಗೆಟ್ಟಿರೋ ರಸ್ತೆಗಳನ್ನ ಕೂಡಲೇ ನಿರ್ಮಾಣ ಮಾಡಬೇಕು. ಏನಂತ ಹೇಳಿದ್ರೆ ನಮ್ಮ ಶಾಸಕರು ಏನು ಮಾಡಬೇಕು ಅಂತ ಹೇಳಿದ್ರೆ ಅವರೊಂದು DPR ತಯಾರು ಮಾಡಬೇಕು. ಸರ್ವೆ ಮಾಡಿಸಿ ಎಲ್ಲೆಲ್ಲೋ ರಸ್ತೆಗಳು ಹಾಳಾಗ್ಬಿಟ್ಟಿದೆ ಅದನ್ನು ಎಲ್ಲ ಸರ್ವೆ ಮಾಡಿಸಿ ಸರ್ಕಾರಕ್ಕೆ ಎಷ್ಟು ಕೋಟಿಗಳು ಆಗುತ್ತೆ ಅಂಥೇಳಿ ಒಂದು ವೈಜ್ಞಾನಿಕವಾದಂತಹ ಒಂದು ಇದು ಚಿಂತನೆ ಮಾಡಿ ವೈಜ್ಞಾನಿಕ ತಜ್ಞರೆಲ್ಲ ಕರೆಸಿ ಎಷ್ಟು ಕೋಟಿಗಳ ಅಂದಾಜು ಆಗ್ಬೋದು ಈ ರಸ್ತೆಗಳು ಸರಿಪಡಿಸ್ಬೇಕು ಅಂಥೇಳಿ ಅವರು ಸರ್ಕಾರಕ್ಕೆ ಮನವಿ ಮಾಡಬೇಕು. ಆ ಸರ್ಕಾರದಿಂದ ಅನುದಾನಗಳನ್ನು ತಂದು ಕೂಡಲೇ ರಸ್ತೆಗಳನ್ನು ಈ ತಾಲೂಕಿನಾದ್ಯಂತ ಕೆಟ್ಟಿರೋಂಥ ರಸ್ತೆಗಳು ಕೂಡಲೇ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ಮತ್ತು 29ನೇ ತಾರೀಕು ಈ ಏನು ನಾವು ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ತಹಸೀಲ್ದಾರ್ಗೆ ಮತ್ತು ನಮ್ಮ ಎಲ್ಲ ಜನಪರ ಸಂಘಟನೆಗಳು ಎಲ್ಲ ಒಟ್ಟುಗೂಡಿ ಒಂದು 1000 ಜನಸಂಖ್ಯೆ ಮೇಲೆ ನಾವು ಸೇರ್ತಾಯಿದ್ದೀವಿ. ಆದ್ದರಿಂದ ಈ ಹೋರಾಟ ಅಂತೂ ನಾವು ಒಂದು ತಿಂಗಳು ಗಡುವು ಕೊಡ್ತೀವಿ ಸರ್ಕಾರಕ್ಕೂ ಸಹ. ಅವ್ರು ಮಾಡಿಲ್ಲ ಅಂದರೆ ನಾವು ಇನ್ನು ಎಂಥ ಹೋರಾಟಕ್ಕೂ ಸಿದ್ಧ ಆಗ್ತೀವಿ ಅಂತೇಳಿ ನಾನು ಈ ಮೂಲಕ ಒತ್ತಾಯಪಡಿಸ್ತಿದ್ದೆ. ನಮಸ್ಕಾರ. ನಾವು ಇವತ್ತು ಮಹಿಳಾ ಸಂಘದಿಂದ ಸೇರಿದ್ದೀವಿ. ಇಲ್ಲಿ ಮಹಿಳಾ ಸಂಘ, ರೈತರ ಸಂಘ, ನಾವು ಹೀಳಲಿಗೆ ನಾಗರಿಕರ ಸಂಘ ಎಲ್ಲರೂ ಸೇರಿದ್ದೀವಿ. ಇಲ್ಲಿ ಬಂದು ರಸ್ತೆ ವ್ಯವಸ್ಥೆ 20 ವರ್ಷದಿಂದ ಇಲ್ಲ. ನಾವು ಎಷ್ಟೊಂದು ಸತಿ ಮನವಿ ಕೊಟ್ಟಿದ್ದೀವಿ. 10 ವರ್ಷದಿಂದ ವರ್ಷ MLAಗೆ, MPಗೆ, ಇಲ್ಲಿ ನಮ್ಮ ಚಂದಾಪುರ ಪುರಸಭೆಗೆ, ಮುತ್ತನಲ್ಲೂರು ಪುರಸಭೆಗೆ, ಹೆಬ್ಬಗುಡಿ ಪುರಸಭೆಗೆ ಎಷ್ಟೊಂದು ಮನವಿ ಕೊಟ್ಟಿದ್ದೀವಿ. ಕೊಟ್ಟಾಗೆಲ್ಲ ಬಡ್ಜೆಟ್ ಇಲ್ಲ ಅಂತಾರೆ, ಪ್ಯಾಚ್ ವರ್ಕ್ ಮಾಡ್ತೀವಿ ಅಂತಾರೆ. ಆದರೆ ರಸ್ತೆ ಅಂತೂ ಆಗಲೇ ಇಲ್ಲ. ಇವಾಗ ತುಂಬ ಅಧ್ವಾನ ಆಗಿಬಿಟ್ಟಿದೆ ಸ್ಥಿತಿ. ದಿನ ಒಂದೊಂದು ಅಪಘಾತ ಆಗ್ತಾನೆ ಇರುತ್ತೆ. ಮಕ್ಕಳು ಕೈಕಾಲು ಮುರ್ಕೊತಾರೆ, ಮಕ್ಕಳಿಗೆ ಹೊಟ್ಟೆ ನೋವು ಬರ್ತಾಯಿದೆ, ಬೆನ್ನು ನೋವು ಬಂದ್ಬಿಟ್ಟು ಎಷ್ಟೊಂದು ಜನ ಮನೆಯಿಂದ ಕೆಲಸ ಮಾಡೋಂಗೆ ಸ್ಥಿತಿನಲ್ಲಿದ್ದೀವಿ. ತುಂಬ ಹೊಲಸಾಗಿದೆ. ಇದು ಒಂದು ಆಕ್ಸಿಡೆಂಟ್ ಆಗಿ 4 ವಯಸ್ಸು ಮಗು ತೀರೋಯ್ತು. ಆದರೆ ಅದೆಲ್ಲ ಮೀಡಿಯಾಗೆ ಬರಬಾರ್ದು ಅಂತ ಇಲ್ಲಿ ಯಾರೂ ಬರೋದಿಲ್ಲ. ಇದು ಒಂದು ಹಳ್ಳಿ ಥರ ಆಗಿಬಿಟ್ಟಿದೆ. ಇದಕ್ಕಾಗಿ ನಾವು ಇವತ್ತು ಎಲ್ಲರೂ ಒಂದು ಸೇರಿದ್ದೀವಿ. 29ನೇ ತಾರೀಕು ನಾವು ಹತ್ತಿದ್ದೀವಿ. ಫ್ರೂಟ್ ಮಾರ್ಕೆಟ್, ಹುಸ್ಕೂರು ಫ್ರೂಟ್ ಮಾರ್ಕೆಟಿಂದ ಆನೇಕಲ್ ತಹಸೀಲ್ದಾರ್ ಆಫೀಸ್ವರೆಗೂ ಹೋಗಿ ತಹಸೀಲ್ದಾರ್ ಹತ್ರ ನಾವು ಮನವಿ ಕೊಡೋದಕ್ಕೆ ಇದು ಅವರು ಇಮ್ಮಿಡಿಯೇಟಾಗಿ ಅರ್ಜೆಂಟ್ ಮ್ಯಾಟರು. ಯಾಕಂದರೆ ಇದು ನಮ್ಮ ಹಕ್ಕು, ಇದು ಬೇಸಿಕ್ ರೈಟ್ಸ್. ನಾನು ರಾಜಾಜಿನಗರ್ನಲ್ಲಿ ಹುಟ್ಟಿ ಬೆಳೆದಿದ್ದು. ನನಗೆ ರೋಡಿಗೋಸ್ಕರ, ನೀರಿಗೋಸ್ಕರ, ಒಳಚರಂಡಿಗೋಸ್ಕರ ಈ ಥರ ಹೋರಾಟ ಮಾಡಬೇಕು ಅಂತ ನನಗೆ ಗೊತ್ತೇ ಇಲ್ಲ. ಆದರೆ ಇಲ್ಲಿ ಒಂದು 6-8 ವರ್ಷ ಆಯಿತು ಬಂದು ಇಲ್ಲಿ ಎಲ್ಲದಕ್ಕೂ ಹೋರಾಟ ಮಾಡೋಂಗೆ ಆಗ್ಬಿಟ್ಟಿದೆ. ಇದು ಬೇಸಿಕ್ ಅಮ್ಯುನಿಟೀಸು ಗೌರ್ಮೆಂಟ್ ಬಂದು ನಮಗೆ ಖಂಡಿತ ಮಾಡಿಕೊಡ್ಬೇಕು. ಅದು ಅವರ ಕೆಲಸ, ಅದು ಖಂಡಿತ ಮಾಡಬೇಕು. ಅದಕ್ಕೆ ಇದು ನಾವು ಮನವಿ ಮಾಡೋದಷ್ಟೇ, ನಮಗೆ ರೋಡ್ ಮಾಡಿಕೊಡಿ ಅಂತ. ರೋಡ್ ಮಾಡಿದ್ರೆ ಸಾಕು. ಬೇಸಿಕ್ ನೀಡ್ಸು ನಮಗೆ ಒಳಚರಂಡಿನೂ ಮಾಡಿಕೊಡ್ಬೇಕು, ರೋಡ್ ಮಾಡಿಕೊಡ್ಬೇಕು, ಕುಡಿಯೋ ನೀರು ಬೇಕು. ಇಲ್ಲಿ ತುಂಬ ನೆಗ್ಲೆಕ್ಟೆಡ್ ಆಗಿಬಿಟ್ಟಿದೆ ಈ ಫುಲ್ಲು ಏರಿಯಾನು. ಆ ಥರನೇ ಇದೆ. ಅನಂತನಗರು ಅಷ್ಟೇ. ಏಪ್ರಿಲ್ನಲ್ಲಿ ಹಾಕಿರೋ ರೋಡು ಸೆಪ್ಟೆಂಬರ್ವರೆಗೂ ನಿಲ್ಲಲ್ಲ, 4 ತಿಂಗಳು ನಿಲ್ಲಲ್ಲ ಹಾಕೋ ರೋಡು. ನಮಗೆ ಅದು ಹೆಂಗೆ?
ರೋಡ್ ಅನ್ನೋದು ಅಷ್ಟು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಅಲ್ವಾ, ಅದು ಹೆಂಗೆ 4 ತಿಂಗಳು ನಿಲ್ಲಲ್ಲ. ಇದು ತುಂಬ ಕಷ್ಟ ಕೊಡ್ತಾ ಇದೆ ನಮಗೆ. ಸ್ಥಳೀಯ ರಾಜಕಾರಣಿಗಳು ಕೇಳಿದ್ರೆ ಏನು ಹೇಳ್ತಾರೆ? ಬಡ್ಜೆಟ್ ಇಲ್ಲ, ಮಾಡ್ತೀವಿ ನಾವು, ಬರೆದಿದ್ದೀವಿ, ಸರ್ಕಾರಕ್ಕೆ ಬರೆದಿದ್ದೀವಿ, ನಮಗೆ ಇನ್ನೂ ಬಡ್ಜೆಟ್ ಅಲೋಕೇಟ್ ಆಗಿಲ್ಲ ಅಂತಾರೆ. ಆದರೆ ನಮಗೆ ತುಂಬ ಜನ ಬಂದು ತುಂಬ ಅಪ್ರೂವಲ್ ಲೆಟರ್ಸ್ ತೋರಿಸ್ತಾರೆ, ಇಷ್ಟು ಬಡ್ಜೆಟ್ ಅಲೋಕೇಟ್ ಆಗಿದೆ, ಅಷ್ಟು ಬಡ್ಜೆಟ್ ಅಲೋಕೇಟ್ ಆಗಿದೆ ಅಂತ. ಆದರೆ ಇವಾಗ ನೋಡಿದ್ರೆ ನಮಗೆ ಬಡ್ಜೆಟ್ ಎಲ್ಲ ಹೋಯಿತು ಅಂತ ಗೊತ್ತಿಲ್ಲ. ಆದರೆ ನಾವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ನಾವು ರೆಸಿಡೆನ್ಸು, ನಾವು ಸಿಟಿಸನ್ಸು, ನಾವು ಮಾಡಬೇಕಾಗಿರೋದು ಟ್ಯಾಕ್ಸ್ ಕಟ್ಟೋದು, ನಾವು ನ್ಯಾಯವಾಗಿ ಕಟ್ತಾ ಇದ್ದೀವಿ. ಆದರೆ ನಮಗೆ ಅದು ಪ್ರತಿಫಲ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಒಟ್ಟಿಗೆ ಸೇರಿದ್ದೀವಿ ಇವತ್ತು. ಅದಕ್ಕೋಸ್ಕರ 29ನೇ ತಾರೀಕು ನಾವು ರೋಡಥಾನ್ ಮಾಡ್ತಾ ಇದ್ದೀವಿ, ವಾಕಥಾನು, ಫ್ರೂಟ್ ಮಾರ್ಕೆಟ್ ಹುಸ್ಕೂರಿಂದ ಆನೇಕಲ್ ತಹಸೀಲ್ದಾರ್ ಆಫೀಸ್ವರೆಗೂ. ಬೇರೆ ಏರಿಗಿಂತ ಕಡಿಮೆ ಇಲ್ಲ. ವಿ ಪೇ ದ ಸೇಮ್ ಟ್ಯಾಕ್ಸ್ ವಾಟ್ ಅದರ್ ಏರಿಯಾಸ್ ಪೇ. ನಾರ್ತ್ ಕರ್ನಾಟಕ, ನಾರ್ತ್ ಬ್ಯಾಂಗ್ಳೂರ್, ಸೌತ್ ಬ್ಯಾಂಗ್ಳೂರ್ ಡಿಫ್ರೆನ್ಸ್ ಇಲ್ಲ. ವಿ ಪೇ ದ ಸೇಮ್ ಟ್ಯಾಕ್ಸ್. ಓಕೆ, ಅವ್ರ ಇನ್ಕಮ್ ಟ್ಯಾಕ್ಸ್ ಇಸ್ ಸೇಮ್, ಅವ್ರ GST ಇಸ್ ಸೇಮ್, ಅವ್ರ ಪ್ರಾಪರ್ಟಿ ಟ್ಯಾಕ್ಸ್ ಆರ್ ಸೇಮ್, ವೆಹಿಕಲ್ ಟ್ಯಾಕ್ಸ್ ಆರ್ ಸೇಮ್. ಬಟ್ ವಾಟ್ ಆರ್ ವಿ ಗೆಟಿಂಗ್ ಫ್ರಮ್ ದ ಗೌರ್ಮೆಂಟಿಂದ ನಮ್ಗೆ ಏನೂ ಇಲ್ಲ. ರೋಡ್ಸು ಸರಿ ಇಲ್ಲ, ನಮ್ಗೆ ನೀರೇನಿಲ್ಲ, ನಮ್ಗೆ ಕಾವೇರಿ ನೀರೇನಿಲ್ಲ, ನಮಗೆ ಡ್ರೈನೇಜ್ ಇಲ್ಲ. ಈವನ್ ನಮ್ಮ STP ನಾವೇ ಮಾಡ್ಕೊಂಡು ನಡೆಸ್ಕೊಳ್ತಾ ಇದ್ದೀವಿ. ಗೌರ್ಮೆಂಟಿನ ಒಂದು ಫೆಸಿಲಿಟಿ ಇಲ್ಲ. ಇಷ್ಟು ಟ್ಯಾಕ್ಸ್ ಕಟ್ಟಿದ ಮೇಲೆ ಬೇಸಿಕ್ ಒಂದು ರೋಡ್ ಸರಿಯಾಗಿ ಹಾಕ್ಕೊಡ್ತಾ ಇಲ್ಲ. ಅದು ನಮ್ಮ ಪ್ರಾಬ್ಲಮ್. ಈ ರೋಡ್ಸ್ ಇಲ್ಲದೆ ಇದ್ರಿಗೆ ಜನರ ಆರೋಗ್ಯ ಹಾಳಾಗ್ತಾ ಇದೆ, ಧೂಳು ಹೋಗೋಕ್ಕೆ ಕಷ್ಟ. ಆಮೇಲೆ ಇಲ್ಲಿ ಯಾರು ಗಾಡಿಗಳು ಬರಲ್ಲ, ವೆಹಿಕಲ್ ಮೇಂಟೆನೆನ್ಸು. ನಮ್ಗೆ ಇಲ್ಲಿಂದ 4 ಕಿಲೋಮೀಟರ್ ಮೇನ್ ರೋಡ್ಗೆ ಒಂದೊಂದ್ಸಲ ಅರ್ಧ ಗಂಟೆ ಆಗುತ್ತೆ. ಈ ಏರಿಯಾ ಡೆವಲಪ್ ಆಗುವಾಗ ರೋಡ್ಸ್ ಎಲ್ಲ ವೈಡ್ ಮಾಡಬೇಕು, ಏನು ಯೋಚನೆ ಮಾಡ್ತಾ ಇಲ್ಲ. ಇವಾಗ ಹೊಸ ಏರಿಯಾ ಬರ್ತಾ ಇದೆ, ಒಂದು ಪಾರ್ಕ್ ಮಾಡಬೇಕು ಅಂತಿಲ್ಲ. ಬೆಂಗಳೂರಲ್ಲಿ ಮುಂಚೆ ಎಲ್ಲ ಏರಿಯಾಗಳಲ್ಲಿ ಹೊಸ ಏರಿಯಾ ಬಂದಲ್ಲಿ ಪಾರ್ಕ್ ಮಾಡ್ತಾಯಿದ್ರು. ಇವಾಗ ಹೊಸ ಯಾವ ಏರಿಯಾ ಪಾರ್ಕ್ ಮಾಡ್ತಾ ಇಲ್ಲ. ಸುಮ್ಮನೆ ಅಪ್ರೂವಲ್ ಕೊಡ್ತಾರೆ, ರೋಡ್ ಏನು ಯೋಚನೆ ಮಾಡಲ್ಲ, ದುಡ್ಡು ತಗೊಂಡು ಅಪ್ರೂವಲ್ ಕೊಟ್ಬಿಟ್ಟು ಮನೆಗಳಾಗುತ್ತೆ, ಅಪಾರ್ಟ್ಮೆಂಟ್ಸ್ ಕಟ್ಬಿಡ್ತಾರೆ, ರಿಯಲ್ ಎಸ್ಟೇಟ್ ಆಗ್ತಾಯಿದೆ. ಇದು ಕಲ್ಚರ್ ನಡೀತಾ ಇದೆ. ಸಿಟಿ ಪ್ಲ್ಯಾನಿಂಗ್ ಬೇಸಿಕ್ ಆದರೂ ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು.